ಬೆಳಗಾವಿಯ ಇಂಗಳ ಗ್ರಾಮದಲ್ಲಿ ಶ್ರೀರಾಮ ಸೇನೆ ಕಾರ್ಯಕರ್ತರ ಹಲ್ಲೆ ಪ್ರಕರಣಕ್ಕೆ ಒಂದು ದೊಡ್ಡ ಟ್ವಿಸ್ಟ್ ಸಿಕ್ಕಂತಾಗಿದೆ. ಸುಲಿಗೆ ಮಾಡಲು ಬಂದಂತಹ ಗ್ರಾಮಸ್ಥರ ಕೈಗೆ ಸಿಕ್ಕಿಬಿದ್ದಂತಹ ಶ್ರೀರಾಮ ಸೇನೆ ಕಾರ್ಯಕರ್ತರು ಬೆಳಗಾವಿಯ ಇಂಗಳ ಗ್ರಾಮದಲ್ಲಿ ಶ್ರೀರಾಮ ಸೇನೆ ಕಾರ್ಯಕರ್ತರ ಹಲ್ಲೆ ಪ್ರಕರಣಕ್ಕೆ ಟ್ವಿಸ್ಟ್. ಸುಲಿಗೆ ಮಾಡಲು ಬಂದಂತಹ ಗ್ರಾಮಸ್ಥರ ಕೈಗೆ ಸಿಕ್ಕಿಬಿದ್ದಂತಹ ಶ್ರೀರಾಮ ಸೇನೆ ಕಾರ್ಯಕರ್ತರು ಜಾನುವಾರ ವ್ಯಾಪಾರಸ್ಥ ರಂಜಾನ್ ಸಾಬ್ ಅವರ ವಾಹನ ತಡೆದು 1 ಲಕ್ಷ ಹಣಕ್ಕೆ ರಂಜಾನ್ ಸಾಬ್ ಇದಕ್ಕೊಪ್ಪದ ಕಾರಣ ಪೊಲೀಸ್ ಠಾಣೆಯ ಮೆಟ್ಟಿಲೇರಿದ್ದಂತಹ ಪ್ರಕರಣ. ಪೊಲೀಸರ ಸಮ್ಮುಖದಲ್ಲೇ ಶ್ರೀರಾಮ ಸೇನೆಯವರಿಗೆ 30,000 ಕೊಟ್ಟಿದ್ದಂತಹ ರಂಜಾನ್ ಸಾಬ್ ಆದ್ರೂ ಇಷ್ಟಕ್ಕೆ ತೃಪ್ತಿಯಾಗದೆ ರಂಜಾನ್ ಸಾಬ್ ಮನೆಗೆ ಹೋಗಿ ಹಿಂದೂ ಕಾರ್ಯಕರ್ತರ ಪುಂಡಾಟ, ಸ್ತ್ರೀಯರ ಮೇಲೂ ಕೂಡ ಹಲ್ಲೆ ಯತ್ನ, ಜನ ಜಮಾಯಿಸಿದಾಗ ತಪ್ಪಿಸಿಕೊಳ್ಳಲಿಕ್ಕೆ ಯತ್ನ. ಈ ವೇಳೆ ಕಳ್ಳರು ಅಂತ ಹೇಳಿ ಶಂಕೆ ಮೇರೆಗೆ ಶ್ರೀರಾಮ ಸೇನೆ ಕಾರ್ಯಕರ್ತರನ್ನ ಮರಕ್ಕೆ ಕಟ್ಟಿ ಥಳಿತ. ಇಡೀ ಪ್ರಕರಣದ ಸಂಪೂರ್ಣ ಮಾಹಿತಿಯನ್ನ ನೀಡಿದಂತಹ ಬೆಳಗಾವಿಯ ಎಸ್ಪಿ ಈಗೇನಂತಾರೆ ಮುಥಾಲೇಖ್ ಎನ್ನುವಂತಹ ಪ್ರಶ್ನೆ ಈಗ ಎದ್ದಿದೆ. ಎಸ್ ವೀಕ್ಷಕರೇ, ಬೆಳಗಾವಿಯ ಇಂಗಾಳಿ ಗ್ರಾಮದಲ್ಲಿ ಒಂದು ಘಟನೆ ನಡೆಯುತ್ತೆ. ಆ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಪ್ರಮೋದ್ ಮುತಾಲಿಕ್ ಅವರು ಕೂಡ ಮಾತನಾಡ್ತಾರೆ. ಬೆಳಗಾವಿಯ ಇಂಗಾಳಿ ಗ್ರಾಮದಲ್ಲಿ ಶ್ರೀರಾಮ ಸೇನೆಯ ಕಾರ್ಯಕರ್ತರನ್ನ ಒಂದು ಮರಕ್ಕೆ ಹಾಕಿ ಥಳಿಸಲಾಗುತ್ತೆ. ಜನರು ಕೂಡ ಜಮಾಯಿಸ್ತಾರೆ, ನನ್ನೊಂದಿರ್ಲಿ ಅಂತ ಹೇಳಿ ಧರ್ಮದೇಟನ್ನ ಕೊಡ್ತಾರೆ. ಆಗೇನಾಗಿತ್ತು ಪ್ರಕರಣ, ಆಗ ಏನ್ ಹೇಳಲಾಗಿತ್ತು, ದನಗಳನ್ನ ಕಸಾಯಿಖಾನೆಗೆ ತೆಗೆದುಕೊಂಡು ಹೋಗುವುದನ್ನ ತಪ್ಪಿಸ್ಲಿಕ್ಕೆ ಹೋಗಿದ್ದಂತಹ ಶ್ರೀರಾಮ ಸೇನೆಯ ಕಾರ್ಯಕರ್ತರು ತದಾದ ನಂತರ ತಪ್ಪಿಸ್ತಾರೆ. ಅಲ್ಲಿಗೆ ಹೋಗೋದನ್ನ ಗೋಶಾಲೆಗೆ ಕಳಿಸ್ಬೇಕಾಗತ್ತೆ, ಬೇರೆ ಒಂದ್ ಕಡೆ ಇಟ್ಟಿರ್ತಾರೆ, ಅದಾದ ನಂತರ ಗೋಶಾಲೆಗೆ ಕಳಿಸ್ಬೇಕಾಗತ್ತೆ. ಆಗ ಎಲ್ಲರೂ ಬಂದು ದಾಳಿ ಮಾಡ್ತಾರೆ ಶ್ರೀರಾಮ ಸೇನೆಯ ಕಾರ್ಯಕರ್ತರ ಮೇಲೆ ಅನ್ನುವಂಥದ್ದು ಪ್ರಚಾರ ಆಗಿತ್ತು. ಆದರೆ ಅದರ ಸತ್ಯಾಸತ್ಯತೆಯನ್ನ ಬೆಳಗಾವಿಯ ಎಸ್ಪಿ ಅವರೇ ಹೇಳಿದ್ದಾರೆ. ಸುಲಿಗೆ ಮಾಡಲು ಬಂದಂತಹ ಗ್ರಾಮಸ್ಥರ ಕೈಗೆ ಸಿಕ್ಕಾಕೊಂಡಿದ್ದಾರೆ ಶ್ರೀರಾಮ ಸೇನೆಯ ಕಾರ್ಯಕರ್ತರು ಅಂತ ಹೇಳಲಾಗ್ತಾ ಇದೆ. ಜಾನುವಾರ ವ್ಯಾಪಾರಸ್ಥ ಯಾವುದೇ ಕಸಾಯಿಖಾನೆಗೆ ತೆಗೆದುಕೊಂಡು ಹೋಗ್ತಾ ಇರುವಂತಹ ದನಗಳಲ್ಲಾಗಿತ್ತು. ಜಾನುವಾರುಗಳ ವ್ಯಾಪಾರಸ್ಥ ರಂಜಾನ್ ಸಾಬ್ ಅವರ ವಾಹನವನ್ನ ತಡೆದು 1 ಲಕ್ಷಕ್ಕೆ ಬೇಡಿಕೆಯನ್ನ ಇಟ್ಟಿದ್ರು ಅಂತ ಹೇಳಲಾಗುತ್ತೆ. ರಂಜಾನ್ ಸಾಬ್ ಇದಕ್ಕೆ ಒಪ್ಪದೇ ಇರುವಂತಹ ಕಾರಣ ಪೊಲೀಸ್ ಠಾಣೆಯ ಮೆಟ್ಟಿಲನ್ನ ಏರಿದ್ದಂತಹ ಈ ಒಂದು ಪ್ರಕರಣ. ಪೊಲೀಸರ ಸಮ್ಮುಖದಲ್ಲೇ ಶ್ರೀರಾಮ ಸೇನೆಗೆ 30,000 ಕೊಟ್ಟಿದ್ದಂತಹ ರಂಜಾನ್ ಸಾಬ್ ಪೊಲೀಸರ ಸಮ್ಮುಖದಲ್ಲೇ ಡೀಲಿಂಗ್ ಆಗಿತ್ತಲ್ಲ, ಇದು ತಪ್ಪಲ್ವಾ? ಇದನ್ನ ಯಾರು ಪ್ರಶ್ನೆ ಮಾಡುವುದಿಲ್ವಾ? ಆದ್ರೂ ಇಷ್ಟಕ್ಕೆ ತೃಪ್ತಿಯಾಗದಂತಹ ರಂಜಾನ್ ಸಾಬ್ ಮನೆಗೆ ಹೋಗಿ ಹಿಂದೂ ಕಾರ್ಯಕರ್ತರು ದಾಳಿಯನ್ನ ಮಾಡಿದ್ದಾರೆ ಅಂತ ಹೇಳಿ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಎಸ್ಪಿ ಅವರು ಏನ್ ಹೇಳಿದ್ದಾರೆ ನೋಡ್ಕೊಂಡ್ ಬರೋಣ ಬನ್ನಿ. ನಮಗೆ ಯಾವುದೇ ಹಸುಗಳನ್ನ ನಮ್ಮ ಹತ್ರ ಇಟ್ಕೊಳ್ಳಿಕ್ಕೆ ಅವಕಾಶ ಹೇಳ್ತೀನಿ, ಒಂದು ನಿಮಿಷ ಹೇಳ್ಬಿಡ್ತೀನಿ. ಕೇಸ್ ಆಗಲಿ ಆಗದೆ ಇರಲಿ, ಒಂದ್ಸತಿ ನಮ್ಮ ಹತ್ರ ಪೊಲೀಸ್ ಸ್ಟೇಷನ್ಗೆ ಬಂದ ತಕ್ಷಣ ಅವ್ರ ಸಂರಕ್ಷಣೆಗೋಸ್ಕರ ಹತ್ರ ಇರ್ತಕ್ಕಂಥ ಗೋಶಾಲೆಗೆ ಕಳಿಸ್ಬಿಡ್ತೀವಿ. ತದನಂತರ ಇವರು ನಾವು ಅವ್ರಿಗೆ ಹೇಳಿದ್ವಿ, ನೀವು ಕಂಪ್ಲೇಂಟ್ ಕೊಡ್ತೀರಾ ಕೊಡಿ, ನಾವು FIR ಮಾಡ್ತೀವಿ. ಅವರಲ್ಲಿ ಪೊಲೀಸ್ ಠಾಣೆಯಲ್ಲಿ 3-4 ಗಂಟೆ ತಮ್ಮ ನಡುವೆ ಸಮಾಲೋಚನೆ ನಡೆಸಿದ್ದಾರೆ. ಆ 3-4 ಗಂಟೆ ನಾವು ಅದನ್ನು ನಮ್ಮ ಪೊಲೀಸ್ ಠಾಣಾ ಆವರಣದಲ್ಲಿ ಇಟ್ಕೊಳ್ಳಿಕ್ಕಾಗಲ್ಲ. ಹಾಗಾಗಿ ನಾವು ಅವುಗಳನ್ನ ಗೋಶಾಲೆಗೆ ಕಳಿಸಿದ್ವಿ. ಯಾರು ಅವರು? ಗೋಶಾಲೆಯವರು ನಮ್ಮ ಪೊಲೀಸ್ ಠಾಣೆಯವರಿಗೆ ಫೋನ್ ಇಲ್ಲ, ಗೋಶಾಲೆಯವರು ನಮ್ಮ ಪೊಲೀಸ್ ಠಾಣೆಗೆ ಫೋನ್ ಮಾಡಿದ್ದಾರೆ. ಸರ್, ಇದು ನಾವು
ಅವರು ಕೇಳಲಿಕ್ಕೆ ಬಂದಿದ್ದಾರೆ ಬಿಡ್ಬೋದಾ ಅಂತೇಳಿ. ನಮ್ಮ ಪೊಲೀಸ್ ಠಾಣೆಯಲ್ಲಿ ಯಾವುದೇ ಕಂಪ್ಲೇಂಟ್ ಆಗದಿರೋದ್ರಿಂದ ನಮ್ಮಲ್ಲಿ ಯಾವುದೇ ಕಂಪ್ಲೇಂಟ್ ಇಲ್ಲ, ನಮಗೆ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ಮೇಲೆ ಅವ್ರು ಬಿಟ್ಟಿದ್ದಾರೆ. ಸರ್, ಈಗ ಲೈಫ್ ಸ್ಟಾಕ್ ಇದು ಪರ್ಚೇಸ್ ಸೇಲ್ ಸಲುವಾಗಿ ಈಗ ವೆಹಿಕಲ್ಸ್ ಇಂದ ಟ್ರಾನ್ಸ್ಪೋರ್ಟ್ ಮಾಡೋದು ಈಗ ನಾರ್ಮಲ್ ಆಗಿದೆ ರೀಸೆಂಟ್ ಇಯರ್ಸ್ ಅಲ್ಲಿ. ಮುಂಚೆ ನಡ್ಕೊಂಡು ಹೋಗ್ತಿದ್ರು, ಈಗ ಲಾಟ್ಸ್ ಅಟ್ ಎ ಟೈಮ್ ಟ್ರಾನ್ಸ್ಪೋರ್ಟ್ ಮಾಡ್ತಾರೆ. ಸೊ ಈ ತರ ಆದಾಗ ಮಾರಲ್ ಪಾಲಿಸಿಗೆ ಇದೊಂದು ದೊಡ್ಡ ಸಮಸ್ಯೆ ಆಗಿದೆ. ನಾನು ಅದಕ್ಕೆ ಹೇಳ್ತಾ ಇದ್ದೀನಿ, ವೆನ್ಎವರ್ ಯಾವುದೇ ಸಂಘಟನೆಯವರು ಅವರು ಉದ್ದೇಶ ಸರಿ ಇರ್ಬೋದು, ಏನು ಕಾನೂನು ಪ್ರಕಾರ ಈ ಲೈಫ್ ಸ್ಟಾಕ್ ಗೋವುಗಳ ರಕ್ಷಣೆ ಮಾಡಬೇಕಾಗಿದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ, ಅದನ್ನು ಅವರು ಮಾಡ್ತಾ ಇದ್ದಾರೆ. ಆದರೆ ಮಾಡೋದಕ್ಕೆ ಒಂದು ರೀತಿ ಇದೆ. ಆ ರೀತಿ ಅವರಿಗೆ ಕಂಡು ಬಂದಾಗ ಪೊಲೀಸರಿಗೆ ಹೇಳಬೇಕು. ಆದರೆ ತಾವೇ ಹೋಗಿ ಇಂಟರ್ಸೆಪ್ಟ್ ಮಾಡಿದ್ದು ತಪ್ಪಾಗುತ್ತೆ. ಆಯಿತು, ತಾವು ಇಂಟರ್ಸೆಪ್ಟ್ ಮಾಡಿದ್ಮೇಲೂ ಕರೆಕ್ಟ್ ಅವರು ಇನ್ನೊಂದು ಒಳ್ಳೆ ಕೆಲಸ ಮಾಡಿದ್ದಾರೆ. ಇಬ್ಬರು ಸೇರ್ಕೊಂಡ್ಬಿಟ್ಟು ಪೊಲೀಸ್ ಠಾಣೆಗೆ ಬಂದಿದ್ದಾರೆ. ಬಂದಮೇಲೆ ಒಂದು ಕಂಪ್ಲೇಂಟ್ ಕೊಡಬೇಕು, ಇಲ್ಲ ಆ ವಿಚಾರನ ಅಲ್ಲಿಗೆ ಬಿಟ್ಬಿಡಬೇಕು. ಅವರು ಕಂಪ್ಲೇಂಟು ಕೊಟ್ಟಿಲ್ಲ, ಜೊತೆಗೆ ಕಂಪ್ಲೇಂಟ್ ಇಲ್ಲ ಅಂತಲೂ ಬರೆದು ಕೊಟ್ಟಿದ್ದಾರೆ. ಅದಾದಮೇಲೆ ಮನೆಗೆ ಫಾಲೋ ಮಾಡ್ಕೊಂಡು ಹೋಗಿ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.